ಮತ್ತೊಂದು ಅಪ್ಡೇಟ್ ಇದೆ. ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇರುವ ಹಿನ್ನೆಲೆ ಪ್ರವಾಸಿ ಮಂದಿರ ವೃತ್ತಕ್ಕೆ ಮೊದಲ ಗಣಪನ ಆಗಮನವಾಗಿದೆಯಂತೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿಯಿಂದ ಗಣೇಶ ತಂದಿದ್ದಾರೆ ಯುವಕರ ತಂಡದವರು. ಮದ್ದೂರಿನಲ್ಲಿ ಇವತ್ತು ಪೊಲೀಸರು ಹೈ ಅಲರ್ಟ್. ಆಗ್ಲೇ ಹೇಳಿದ್ವಲ್ಲ, ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರ ಸರ್ಪಗಾವಲು. ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ. ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇರುವ ಹಿನ್ನೆಲೆ ಇಷ್ಟೆಲ್ಲ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ಭದ್ರತೆ ಗಲಭೆ ಆಗೋಕ್ಕೂ ಮುಂಚೆನೂ ಇದ್ದಿದ್ರೆ ಇಂಥ ಪರಿಸ್ಥಿತಿ ಮದ್ದೂರಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇರಲಿಲ್ಲ. ಯಾಕೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ರು ಅನ್ನೋದು ಕೂಡ ಪ್ರಶ್ನೆ. ಎಲ್ಲ ಗಲಾಟೆ ಗಲಭೆಗಳಾದಾಗ, ಪರಿಸ್ಥಿತಿ ಕೈ ಮೀರಿ ಹೋದಾಗ, ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಗಳಾದಾಗ ಪೊಲೀಸರು ಬರ್ತಾರೆ. ಹೈ ಅಲರ್ಟ್ ಮಾಡ್ಕೊಂಡಿದ್ದೀವಿ, ಎಲ್ಲೆಲ್ಲೂ ಕೂಡ ಭದ್ರತೆ ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ, ಮನೆ ಬಿಟ್ಟು ಆಚೆ ಬರಂಗಿಲ್ಲ ಅಂತೆಲ್ಲ ಮೊದಲೇ ಮಾಡ್ಬಿಟ್ಟಿದ್ರೆ ಅಟ್ಲೀಸ್ಟ್ ಸಂಭ್ರಮದಿಂದ ಗಣೇಶ ವಿಸರ್ಜನೆ ಆಗಿರೋದಾ? ಈ ಗಲಾಟೆ ಗಲಭೆಗಳಾಗ್ತಾ ಇರ್ಲಿಲ್ವಾ? ನೆಮ್ಮದಿ ಶಾಂತಿ ಆಗಿರ್ತಿತ್ತ ಮದ್ದೂರು? ಇಷ್ಟೆಲ್ಲ ಆದ ಬಳಿಕ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ.